ಕರುನಾಡಿನಲ್ಲೂ ಮಹಾಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಮಂಗಳೂರಲ್ಲಿ ದೇವಸ್ಥಾನದ ತಡೆಗೋಡೆಯೇ ಕುಸಿತಗೊಂಡಿದ್ರೆ 10 ಎಕರೆ ಅಡಕೆ ತೋಟ ನೀರು ಪಾಲಾಗಿದೆ. ಇದೆಲ್ಲವನ್ನು ನೋಡೋಣ ಮಳೆ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರೀ ಮಳೆಗೆ ಮತ್ತೊಂದು ಅವಘಡ ಸಂಭವಿಸಿದೆ. ನಿರಂತರ ಮಳೆಗೆ ಧಾರ್ಮಿಕ ಕ್ಷೇತ್ರದ ತಡೆಗೋಡೆಯೇ ಕುಸಿದು ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪಾವಂಚೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿ ನೀರಿನ ಹರಿವು ಹೆಚ್ಚಳದಿಂದ ಮಣ್ಣು ಸಡಿಲಗೊಂಡಿತ್ತು. ಭಾರೀ ಗಾಳಿ ಮತ್ತು ಮಳೆಗೆ ತೆಂಗಿನ ಗಿಡದ ಬುಡದ ಮಣ್ಣು ಸಡಿಲಗೊಂಡು 5-6 ಅಡಿ ಎತ್ತರದ ತಡೆಗೋಡೆ ಕುಸಿತಗೊಂಡಿದೆ. ಮುಲ್ಕಿ ತಾಲೂಕಿನ ಪಾವಂಜೆ ಬಳಿ ಘಟನೆ ನಡೆದಿರುವಂತದ್ದು. ನಾನೀಗ ಅದೇ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತದ್ದು. ಮಳೆ ಎಡೆಬಿಡದೆ ಸುರಿಯುತ್ತಿರುವುದರಿಂದಾಗಿ ದಕ್ಷಿಣ ಕನ್ನಡದ ಮುಲ್ಕಿಯಲ್ಲಿ ಒಂದಾದ ಮೇಲೊಂದರಂತೆ ಅನಾಹುತಗಳು ಸಂಭವಿಸುತ್ತಲೇ ಇವೆ. ವಿದ್ಯುತ್ ಕಂಬ, ಬಾವಿ ಹಾಗೂ ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಹಾನಿಯಾಗಿದೆ. ಯಾವುದೇ ವಾಹನ ಪಾರ್ಕ್ ಮಾಡದ ಹಿನ್ನೆಲೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ. ಸದ್ಯ ಮಣ್ಣು ತೆಗೆದು ಪ್ಲಾಸ್ಟಿಕ್ ಟಾರ್ಪಾಲ್ ಹಾಕಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಕರಾವಳಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ 10 ಅವಾಂತರಗಳು ಸೃಷ್ಟಿಯಾಗಿವೆ. ಭಾರೀ ಮಳೆಯಿಂದ ಜೀವನದಿಗಳಲ್ಲಿ ಹರಿವು ಹೆಚ್ಚಳವಾಗಿದ್ದು, ನದಿಗಳಲ್ಲಿ ಹರಿವು ಹೆಚ್ಚಳದಿಂದ ಹಲವೆಡೆ ಪ್ರವಾಹ ಭೀತಿ ಉಂಟಾಗಿದೆ. ಮುಲ್ಕಿ, ಹಳೆಯಂಗಡಿ, ಪಾವಂಚೆ ಭಾಗದಲ್ಲಿ ಮುಳುಗಡೆ ಆತಂಕ ಸೃಷ್ಟಿಯಾಗಿದ್ದು, ಮುಲ್ಕಿ ಭಾಗದಲ್ಲಿ ನಂದಿನಿ ಹಾಗೂ ಶಾಂಭವಿ ನದಿಗಳಲ್ಲಿ ನೀರಿನ ಹರಿವು ದಿಢೀರ್ ಏರಿಕೆಯಾಗಿದೆ. ಕಾಲು ಸಂಕದ ಮಾದರಿ ಸೇತುವೆಗಳ ಮುಳುಗಡೆ ಆತಂಕ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು, ಗುಂಡಳಬಾಳ ನದಿ ಉಕ್ಕಿ ಹರಿಯುತ್ತಿದೆ. ನದಿ ತೀರದ ತೋಟ, ಮನೆಗಳಿಗೆ ನೀರು ನುಗ್ಗಿದ್ದು 10 ಎಕರೆ ಅಡಕೆ ತೋಟ ನೀರು ಪಾಲಾಗಿದೆ. ಹೊನ್ನಾಪುರ ತಾಲೂಕಿನ ಗುಡ್ಡೆಬಾಳದಲ್ಲಿ ಘಟನೆ ನಡೆದಿದ್ದು, ಜನ ಪ್ರವಾಹದ ಆತಂಕದಲ್ಲಿದ್ದಾರೆ. ಉಡುಪಿ ನಗರದಲ್ಲಿ ಧಾರಾಕಾರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಗುಂಡಿಬೈಲು ಪ್ರದೇಶದ ಜನತೆಗೆ ನೆರೆ ಆತಂಕ ಎದುರಾಗಿದೆ. ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದ ನೆರೆ ಆತಂಕ ಸೃಷ್ಟಿಯಾಗಿದ್ದು, ಅಂಗಡಿ ಮತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಕಿರಾಣಿ ಅಂಗಡಿ ಸೇರಿದಂತೆ ಗೂಡಂಗಡಿಗಳಿಗೂ ನೀರು ನುಗ್ಗಿ ಸಾಮಗ್ರಿಗಳು ಹಾನಿಯಾಗಿವೆ. ಗುಂಡಿಬೈಲು ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗಬಹುದು. ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಅಂದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಂಗಡಿ ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಚಿತ್ರಣವನ್ನ ಗಮನಿಸಬಹುದು. ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಮಳೆಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಮಲ್ಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆ ಜಲಾವೃತಗೊಂಡಿದೆ. ಈವರೆಗೂ ಬೆಳಗಾವಿ ಜಿಲ್ಲೆಯಲ್ಲಿ 5 ಸಂಪರ್ಕ ಸೇತುವೆ ಮುಳುಗಡೆಯಾಗಿದ್ದು, ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಬೆಳಗ್ಗೆಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಮಳೆ ಹಿನ್ನೆಲೆ ಪ್ರವಾಸಕ್ಕೆ ಆಗಮಿಸಿದ್ದವರು ಹೈರಾಣಾಗಿದ್ದಾರೆ. ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ. ಉಡುಪಿಯಲ್ಲಿ ಮಳೆ ಆರ್ಭಟಕ್ಕೆ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆರೆ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಡುಪಿ ಜಿಲ್ಲೆಯ ವಿವಿಧೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕುಂದಾಪುರ ತಾಲೂಕಿನ ಹೆಬ್ಬಾರ ತಡಿಯಲ್ಲಂತೂ ಶಾಲಾ ಮಕ್ಕಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಶುಕ್ರವಾರ, ಶನಿವಾರ ರಜೆ ಘೋಷಿಸಿದ್ದ ಜಿಲ್ಲಾಡಳಿತ ಇಂದು ಶಾಲೆಗಳನ್ನ ಪುನರಾರಂಭಿಸಿದೆ. ಆದರೆ ಶಾಲೆಗೆ ತೆರಳಲು ವಿದ್ಯಾರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ. ಹಳ್ಳ ದಾಟಿಕೊಂಡು ಶಾಲೆಗೆ ಹೋಗಲಾರದೆ ಗೈರಾಗಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆ ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಉಡುಪಿ ನಗರದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು, ಮಳೆಯ ಆರ್ಭಟ ಇದ್ದರೂ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ಹೀಗಾಗಿ ಗುಂಡಿಬೈಲ್ ಪ್ರದೇಶದಲ್ಲಿ ಮಳೆಯಿಂದಾಗಿ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಜಿಲ್ಲಾಡಳಿತದ ನಡೆಗೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಗಳಿಗೆ ರಜೆ ಕೊಡುತ್ತಿದ್ದರೆ ಈ ರೀತಿಯ ಸಮಸ್ಯೆ ಬರುತ್ತಿರಲಿಲ್ಲ. ಮಕ್ಕಳನ್ನ ಆತಂಕದಲ್ಲೇ ಶಾಲೆಗೆ ಕಳುಹಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಜಿಲ್ಲಾಧಿಕಾರಿಗಳು ಇಲ್ಲಿನ ವಾತಾವರಣ ತಿಳಿದುಕೊಳ್ಳಬೇಕಾಗಿದೆ ಅಂತ ಪೋಷಕರು ಹೇಳಿದ್ರು. ಪೋಷಕರಿಗೆ ಎಲ್ಲ ಎಷ್ಟು ಕಷ್ಟ ಆಗ್ತದೆ. ಸ್ವಲ್ಪ ಮೊದಲೇ ನೀವು ಸ್ಟಡಿ ಮಾಡಿದ್ರೆ ಕ್ಲೈಮೇಟಿಕ್ ಕಂಡೀಷನ್ಸ್ ಏನೇನಿದೆ ಅಂತ
ಆವಾಗ ಮಳೆ ತುಂಬ ಇದ್ರೆ ನೀವು ರಜೆ ಘೋಷಣೆ ಮಾಡಿಬಿಡಿ. ಆಮೇಲೆ ಇದೆಲ್ಲ ಫಾಸ್ಟ್ ಡಿಸಿಷನ್. ನೀವು ಮನೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಮಾಡುವಾಗ ಇಲ್ಲಿ ಬೊಳ್ಳ ಬಂದು ರಜೆ ಎಲ್ಲ ಸಿಗೋದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಅವೈಜ್ಞಾನಿಕ ರಸ್ತೆ ಸೇತುವೆ ಕಾಮಗಾರಿಯಿಂದ ಅವಾಂತರಗಳು ಹೆಚ್ಚುತ್ತಿವೆ. ಕುಮಟಾ ತಾಲೂಕಿನ ಅಳಕೋಡದಲ್ಲಿ 20 ಎಕರೆ ಅಡಿಕೆ ತೋಟಕ್ಕೆ ರಸ್ತೆ ನೀರು ನುಗ್ಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಇಷ್ಟು ವರ್ಷ ಏನಾಗ್ತಿತ್ತು ಕೇಳಿದ್ರೆ ಆ ನೀರು ಈ ರೋಡಿನಲ್ಲೇ ಹರಿದು ಹೋಗ್ತಾ ಇತ್ತು, ನೀರಷ್ಟಾಗಿ ಬ್ಲಾಕ್ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಇದು ಕಟ್ಟೋದ್ರಿಂದ ನಮ್ಮ ತೋಟಗಳಿಗೆಲ್ಲ ನೀರು ಸ್ಟಾಕ್ ಆಗ್ತಾ ಇದೆ. ಒಂದು ದಿವಸ ನಿಲ್ತಾ ಇದೆ ನೀರು. ಒಂದು ದಿವಸ ನಿಂತಿದ್ರಿಂದ ತೋಟದ ಅಡಿಕೆಗಳಿಗೆಲ್ಲ ಹಾನಿ ಆಗ್ತದೆ, ಕೊಳೆ ರೋಗ ಎಲ್ಲ ಬರ್ತದೆ ಅಂತ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಯಗ್ಸಂಬಾ ಬಳಿಯ ಮುಲ್ಕಾನಿ ಬಾಬಾ ದರ್ಗಾಕ್ಕೆ ನೀರು ನುಗ್ಗಿದೆ. ದೂದ್ ಗಂಗಾ ನದಿ ನೀರು ನುಗ್ಗಿ ದರ್ಗಾ ಜಲಾವೃತವಾಗಿದೆ. ನದಿಯಲ್ಲಿ ಇನ್ನು 6 ಅಡಿ ನೀರು ಬಂದ್ರೆ ಹಲವು ಗ್ರಾಮಕ್ಕೆ ನೀರು ನುಗ್ಗುವ ಭೀತಿ ಉಂಟಾಗಿದೆ. ಉಡುಪಿಯಲ್ಲಿ ಮಳೆ ಮಧ್ಯೆಯೂ ಕರುಳು ಕಲುಕುವಂತಿದೆ ಈ ದೃಶ್ಯ. ಜಲಾವೃತಗೊಂಡ ಮನೆಯಲ್ಲಿ ವೃದ್ಧೆ ಸಿಲುಕಿ ಪರದಾಡ್ತಿದ್ರೆ ಅತ್ತ ಸಾಕು ನಾಯಿ ಕೂಡ ಒಂದಿಂಚು ಕದಲಿಲ್ಲ. ತನ್ನ ಮಾಲಕಿ ಜೊತೆಗೆ ಇತ್ತು. ಇದನ್ನ ಗಮನಿಸಿದ ಅಗ್ನಿಶಾಮಕ ಸಿಬ್ಬಂದಿ ಮನೆಯಲ್ಲಿದ್ದ ನಾಯಿಯನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ರು. ಮಳೆಯಿಂದಾಗಿ ಉಡುಪಿಯ ಪಾಡಿಗಾರ್ ಪ್ರದೇಶದಲ್ಲಿ ಒಂದೊಂದು ದೃಶ್ಯಗಳು ಘೋರವಾಗಿವೆ. ಇಡೀ ಊರಿಗೆ ಜಲವೇಲಿ ಬಿದ್ದಿದ್ದು ಕಾಲೇಜಿಗೆ ತೆರಳಿದ್ದ ವಿದ್ಯಾರ್ಥಿನಿಯರು ವಾಪಸ್ ಬರಲಾರದೆ ಪರದಾಡಿದ್ದಾರೆ. ಕೂಡಲೇ ಅಲರ್ಟ್ ಆದ ರಕ್ಷಣಾ ಸಿಬ್ಬಂದಿ ಬೋಟ್ಗಳಲ್ಲಿ ಅವರನ್ನ ರಕ್ಷಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಡಚಂಡಿ ಮಳೆಯಿಂದಾಗಿ ಗುಂಡಿಬೈಲ್ ಜನರ ಕಥೆ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದು ಗ್ಯಾಸ್ ಸಿಲಿಂಡರ್ ಸೇರಿ ದಿನಸಿ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಊರು ಇಲ್ಲ, ಸೂರು ಇಲ್ಲ. ಇದರ ಮಧ್ಯೆ ಮನೆ ವಸ್ತುಗಳು ಇಲ್ಲದಂತಾಗಿವೆ. ನಿರಂತರ ಮಳೆ ಮತ್ತು ನೆರೆಯಿಂದಾಗಿ ಕದ್ರಾ ಜಲಾಶಯದಿಂದ 10,600 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 4 ಗೇಟ್ಗಳಿಂದ 10,600 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ವಿದ್ಯುತ್ ಉತ್ಪಾದನೆಗಾಗಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಡ್ಯಾಂ ಧಾರಾಕಾರ ಮಳೆಯಿಂದ ತುಂಬಿ ಹರಿಯುತ್ತಿದೆ. ರಾಜ್ಯದಲ್ಲಿ 2,225 ಗ್ರಾಮಗಳು ಮತ್ತು 20,38,334 ಜನರು ಪ್ರವಾಹ ಭೂಕುಸಿತಕ್ಕೆ ಪ್ರತಿ ವರ್ಷ ತುತ್ತಾಗುತ್ತಾರೆ. ನಿಮ್ಮ ಜಿಲ್ಲೆಗಳಲ್ಲಿನ ಸಂತ್ರಸ್ತ ಗ್ರಾಮಗಳನ್ನು ಗುರುತಿಸಿ ಅವರಿಗೆ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಈ ವರ್ಷ ಮಳೆಯಿಂದ ಮನೆ ಬೆಳೆ ಹಾನಿಯಾಗಿರುವವರಿಗೆ ಎಸ್ಡಿಆರ್ಎಫ್ ಪ್ರಕಾರ ಪರಿಹಾರವನ್ನ ಕೂಡಲೇ ಇತ್ಯರ್ಥ ಮಾಡಿ ಅಂತ ಸಿಎಂ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆಯ ಅಬ್ಬರ ಜೋರಾಗಿದ್ದು ಇಡೀ ಮುಂಬೈ ನಗರಿ ಮುಳುಗಿ ಹೋಗಿದೆ. ರಸ್ತೆ ಹೊಳೆಯಂತಾಗಿದೆ. ರೈಲು ನಿಲ್ದಾಣವು ಜಲಾವೃತಗೊಂಡಿದೆ. ಅಸ್ಸಾಂನಲ್ಲಿ ಮರಣ ಮಳೆಗೆ 70 ಮಂದಿ ಬಲಿಯಾಗಿದ್ದಾರೆ. ಇದೆಲ್ಲವನ್ನು ನೋಡೋಣ ಮುಳುಗಿದ ಮಹಾರಾಷ್ಟ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂಬೈನ ರಸ್ತೆಯಲ್ಲಿ ಸೊಂಟದವರೆಗೂ ಮಹಾಮಳೆಯ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಕಿಂಗ್ ಸರ್ಕಲ್ನಲ್ಲಿಯೂ ಎದೆಮಟ್ಟದ ನೀರು ನಿಂತಿದ್ದು ಜನ ಪರದಾಡಿದ್ರು. ಇತ್ತ ಮಳೆ ಹೊಡೆತಕ್ಕೆ ಮುಂಬೈನ ಒರ್ಲಿ ದಾದರ್ ರೈಲು ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿದೆ. ಮಳೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, ಕುರ್ಲಾ, ವಿಕ್ರೋಲಿ ಮತ್ತು ಭಾಂಡಪ್ ನಿಲ್ದಾಣ ಕೂಡ ಜಲಾವೃತವಾಗಿತ್ತು. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ರತ್ನಗಿರಿಯಲ್ಲಿ ರಣಭೀಕರ ಪ್ರವಾಹ ಉಂಟಾಗಿದೆ. ರತ್ನಗಿರಿಯ ರಾಜಾಪುರ ಪಟ್ಟಣದಲ್ಲಿ ಭಾರೀ ಮಳೆಯಾಗಿದ್ದು ಇಡೀ ಪಟ್ಟಣಕ್ಕೆ ಜಲದಿಗ್ಬಂಧನ ಎದುರಾಗಿದೆ. ನೂರಾರು ಮನೆಗಳು ಜಲಾವೃತವಾಗಿ ಜನ ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಕ್ಷಣಕ್ಕೂ ಮಳೆಯ ಆರ್ಭಟ ಹೆಚ್ಚಾಗುತ್ತಲೇ ಇದೆ. ಮುಂಬೈನ ಹಲವಾರು ಪ್ರದೇಶಗಳು ಜಲಾವೃತವಾಗಿದ್ದು ಕಾಲಂಬೋಲಿಯಲ್ಲಿಯೂ ವರುಣರಾಯ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಕಾಲಂಬೋಲಿ ಪೊಲೀಸ್ ಠಾಣೆಗೂ ಮಳೆ ನೀರು ನುಗ್ಗಿದೆ. ಜಲಾವೃತವಾದ ಠಾಣೆಯಲ್ಲಿಯೇ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ದಾರೆ.
ಮಹಾರಾಷ್ಟ್ರದ ರಾಯಗಢ ಕೋಟೆಯಲ್ಲಿ ಮಳೆಯಬ್ಬರಕ್ಕೆ ಅವಾಂತರವೇ ಸೃಷ್ಟಿಯಾಗಿದೆ. ಪ್ರವಾಸಕ್ಕೆಂದು ಬಂದವರು ಆಪತ್ತಿಗೆ ಸಿಲುಕಿದ್ದಾರೆ. ರಾಯಗಢ ಕೋಟೆಯನ್ನು ನೋಡೋಕೆ ಪ್ರವಾಸಿಗರು ಬೆಟ್ಟವನ್ನ ಏರಿದ್ರು. ಆದರೆ ಭಾರೀ ಮಳೆಯಿಂದ ಏಕಾಏಕಿ ಪ್ರವಾಹ ಸೃಷ್ಟಿಯಾಗಿದೆ. ಕೂಡಲೇ ಅಲ್ಲಿದ್ದವರು ಕೈ ಹಿಡಿದು ಜೀವ ಉಳಿಸಿಕೊಂಡಿದ್ದಾರೆ. ಅಪಾಯಕ್ಕೆ ಸಿಲುಕಿದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇತ್ತ ಮಹಾರಾಷ್ಟ್ರದ ಬುಲ್ದಾನದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ನೋಡ್ತಾ ಇದ್ದಂತೆ ಪಾನ್ ಶಾಪ್ ಹಾಗೂ ಅದರ ಪಕ್ಕದಲ್ಲೇ ನಿಂತಿದ್ದ ಕಾರೊಂದು ಕೊಚ್ಚಿ ಹೋಗಿದೆ. ಏಕಾಏಕಿ ಉಂಟಾದ ಪ್ರವಾಹಕ್ಕೆ ಮೊದಲು ಪಾನ್ ಶಾಪ್ ಕೊಚ್ಚಿ ಹೋಗಿದೆ. ಬಳಿಕ ಅಲ್ಲೇ ಇದ್ದ ಕಾರು ಕೂಡ ಪ್ರವಾಹದ ರಭಸಕ್ಕೆ ತೇಲಿ ಹೋಗಿದೆ. ಅಸ್ಸಾಂನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಅಸ್ಸಾಂನಲ್ಲಿ ಪ್ರವಾಹದಲ್ಲಿ ಸಿಲುಕಿ 24 ಗಂಟೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಪ್ರವಾಹಕ್ಕೆ ಈವರೆಗೆ 70 ಜನರು ಸಾವನ್ನಪ್ಪಿದ್ದಾರೆ. ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಪ್ರವಾಹದಿಂದ ಅಸ್ಸಾಂ ಜನರು ಕಂಗಾಲಾಗಿ ಹೋಗಿದ್ದು ಎನ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಪ್ರವಾಹ ಪೀಡಿತ ಅಸ್ಸಾಂಗೆ ಭೇಟಿ ನೀಡಿದ್ದಾರೆ. ಅಸ್ಸಾಂ ರಾಜ್ಯದ ಪ್ರವಾಹ ಪೀಡಿತ ಪ್ರದೇಶ ನಿರಾಶ್ರಿತರ ಶಿಬಿರಗಳಿಗೆ ಭೇಟಿ ನೀಡಿದ್ದಾರೆ. ಕ್ಯಾಚಾರ್ನ ಲಖೀಪುರದ ಹೌಮಾರ್ ಖಾವ್ಲಿಯಾನ್ ನಿರಾಶ್ರಿತರ ಶಿಬಿರಕ್ಕೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಪ್ರವಾಹಕ್ಕೆ ಸೂರು ಕಳೆದುಕೊಂಡಿರುವ ನಿರಾಶ್ರಿತರ ಸಮಸ್ಯೆ ಆಲಿಸಿದರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರವಾಹ ಪೀಡಿತ ಅಸ್ಸಾಂಗೆ ಭೇಟಿ ನೀಡಿರುವ ಬೆನ್ನಲ್ಲೇ ಕೈ ನಾಯಕ ಜೈರಾಮ್ ರಮೇಶ್ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಧಾನಿ ರಷ್ಯಾದ ಮಾಸ್ಕೋಗೆ ತೆರಳಿದ್ದಾರೆ. ಆದರೆ ಅವರಿಗೆ ಪ್ರವಾಹ ಪೀಡಿತ ಅಸ್ಸಾಂ ಮತ್ತು ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಭೇಟಿ ನೀಡಲು ಸಮಯ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ವೀಕೆಂಡ್ ಮಸ್ತಿಗೆ ಹೋಗಿ ಜಲಪಾತದಲ್ಲಿ ಸಿಲುಕಿದ 150ಕ್ಕೂ ಅಧಿಕ ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ಗೋವಾದ ಸತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ಸಿಲುಕಿದ ಪ್ರವಾಸಿಗರನ್ನ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಅರಣ್ಯ ಇಲಾಖೆ, ಅಗ್ನಿಶಾಮಕ ಮತ್ತು ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಹಗ್ಗದ ಸಹಾಯದಿಂದ ಪ್ರವಾಸಿಗರನ್ನ ಹೊರತಂದಿದ್ದಾರೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ A17 ಆರೋಪಿ ನಿಖಿಲ್ ನಾಯಕ್ ಜಾಮೀನು ಅರ್ಜಿ ಹಿಂಪಡೆದಿದ್ದಾರೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ದಾಖಲೆ ಸಹಿತ 60 ಪುಟಗಳ ಆಕ್ಷೇಪಣೆ ಸಲ್ಲಿಸಿದ್ರು. ಜಾಮೀನು ಅರ್ಜಿ ತಿರಸ್ಕರಿಸುವಂತೆ ವಾದ ಮಂಡಿಸಿದ್ರು. ಆದರೆ ಎಫ್ಎಸ್ಎಲ್ ವರದಿ ಬಾರದ ಕಾರಣ ನೀಡಿ ಜಾಮೀನು ಅರ್ಜಿ ವಾಪಸ್ ಪಡೆಯಲಾಗಿದೆ. ಹೆಣ್ಣು ಮಕ್ಕಳು ಕಾಮುಕರಿಗೆ ಕಿವಿ ಕೊಡುವುದಕ್ಕೆ ಹೋಗಬಾರದು. ಹೆಣ್ಣು ಮಕ್ಕಳಿಗೆ ಬೇಕಾಬಿಡ್ಡಿ ಕಾಮೆಂಟ್ ಮಾಡುವುದು ಸರಿಯಲ್ಲ ಅಂತ ನಟಿ ಅಪೂರ್ವ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು ಹೆಣ್ಣು ಮಕ್ಕಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೋ ಹೆಣ್ಣು ಮಕ್ಕಳು ಈ ತರದ ಮೆಸೇಜ್ಗಳಿಂದ ನೊಂದಿದ್ದಾರೆ. ನಾನಂತೂ ಈ ತರದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಮ್ಮ ಬಾಸ್ ಈ ಆರೋಪದಲ್ಲಿ ಜೈಲು ಪಾಲಾಗಿರುವುದು ಬೇಸರ ತರಿಸಿದೆ. ನಾನು ಅವರ ಅಭಿಮಾನಿನೇ. ಚಿಕ್ಕಂದ್ರಿಂದಲೂ ನಾನು ಅವರ ಸಿನಿಮಾ ನೋಡಿ ದರ್ಶನ್ ಅವರ ಜೊತೆ ಮಾತನಾಡಿದ್ದೆ. ದತ್ತಾ ಸಿನಿಮಾ ನೋಡುವಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಯಾರೇ ಆಗಿರಲಿ ಓಕೆ, ಒಂದು ಲೆವೆಲ್ವರೆಗೂ ಓಕೆ, ಯಾರೂ ಸುಮ್ಮನೆ ಇರೋದಿಲ್ಲ. ಇದು ತುಂಬ ದೊಡ್ಡ ಘಟನೆ ನಡೆದಿರೋದು. ಸೊ ಆ ಥರ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಲೈಫಲ್ಲಿ ಪೇಷನ್ಸ್ ಅನ್ನೋದು ಮುಖ್ಯ. ಯಾರ್ದೋ ನಮ್ಮ ಮನೇಲೇ ಎಷ್ಟೊಂದು ಪ್ರಾಬ್ಲಮ್ ಆಗಿರುತ್ತೆ. ನಾವು ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಮ್ಮ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಯಾಕೆ ಬೇರೆಯವ್ರನ್ನ ನಾವು ಸರಿ ಮಾಡ್ಕೊಳಕ್ಕೆ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಆರೋಪಿ ವಿನಯ್ನನ್ನ ನೋಡಲು ಆತನ ಸ್ನೇಹಿತೆ ಬಂದಿದ್ಲು. ಸ್ನೇಹಿತನ ಜೊತೆ ಆಗಮಿಸಿದ ಯುವತಿ ಸುಮಾರು 1 ಗಂಟೆ ಕಾಲ ಕಾದು ಬಳಿಕ ಭೇಟಿಯಾಗದೆ ವಾಪಸ್ ಆಗಿದ್ದಾಳೆ. ವಿನಯ್ನನ್ನ ನೋಡುವುದಕ್ಕೆ ತಂದಿದ್ದ ಸೇಬಿನ ಹಣ್ಣನ್ನು ಸಹ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಗದಲ್ಲಿ ಮಳೆಯಬ್ಬರ ಜೋರಾಗಿದೆ. ಶರಾವತಿ ಹಾಗೆ ಗುಂಡಬಾಳ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಅಲ್ಲಿ ಗ್ರಾಮಗಳಿಗೆ ನೀರು ನುಗ್ಗಿದೆ. ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಎನ್ಡಿಆರ್ಎಫ್ ತಂಡದಿಂದ ಕಡತೋಕ ಗ್ರಾಮದ ಜನರನ್ನ ರಕ್ಷಣೆ ಮಾಡಲಾಗಿದೆ. ಸಂಪೂರ್ಣ ಗ್ರಾಮ ಜಲಾವೃತವಾಗಿದೆ. ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮ ರಬ್ಬರ್ ಬೋಟ್ ಮೂಲಕವಾಗಿ ಗ್ರಾಮದ ಜನರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಇದಾಗಲೇ ಎನ್ಡಿಆರ್ಎಫ್ ತಂಡ ಮಾಡಿದೆ. ಪ್ರವಾಹದಿಂದ ನದಿ ನೀರಿನಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ರಕ್ಷಣಾ ಕಾರ್ಯದ ದೃಶ್ಯಗಳನ್ನು ಗಮನಿಸಬಹುದು. ಎನ್ಡಿಆರ್ಎಫ್ ತಂಡದಿಂದ ಈಗಲೂ ಕೂಡ ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ಉತ್ತರ ಕನ್ನಡ ಭಾಗದ ಹೊನ್ನಾವರ ಭಾಗದಲ್ಲಿ
ಮಳೆ ಜೋರಾಗಿರುವಂತ ಪರಿಣಾಮ ಶರಾವತಿ ಹಾಗೆ ಗುಂಡಬಾಳ ನದಿ ನೀರು ಉಕ್ಕಿ ಹರಿತಾ ಇದೆ. ಆ ನೀರು ಗ್ರಾಮಗಳಿಗೆ ನುಗ್ಗಿ ಜನರಿಗೆ ತೊಂದರೆಯಾಗ್ತಾ ಇದೆ. ಇದಕ್ಕೆ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ಕಡತೋಕ ಗ್ರಾಮದ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. At this moment, आप लोग पीछे हो जाओ, आप लोग साइड हो जाओ, साइड हो जाओ, साइड हो जाओ। बवाल कराने की क्या जरूरत है जब सब क्रॉस कर रहे हैं तो